ಆವಾಗ ಅವ್ರು ಏನು ಹೇಳಿದರು, ನಾವು ಗೋಡೆನೂ ಹಾಕಿ ಕೊಡ್ತೇವೆ ಅಂತ. ಪಾಸ್ಟರ್ ಹೇಳಿದರು, ನನ್ನ ಹತ್ರ ಅಷ್ಟು ಕಾಸಿಲ್ಲ, ನನಗೆ ಕೊಡಲಿಕ್ಕೆ ಆಗಲ್ಲ. ದೊಡ್ಡ ಕತೆ ಅದು. ಆಮೇಲೆ ನಮ್ಮ ಮೇಲೆ ಅಪವಾದನೆ ಹಾಕಿದ್ರೇನೆಂದರೆ, ಇವರು ನಮಗೆ ಕಾಸು ಕಡಿಮೆ ಕೊಟ್ಟಿದ್ದಾರೆ, ಇವರು ನಮಗೆ ಇನ್ನೂ ಇಷ್ಟೊಂದು ಲಕ್ಷ ರೂಪಾಯಿ ವಾಪಸ್ ಬರಬೇಕು ಇವರ ಕಡೆಯಿಂದ ಅಂತ ಹೇಳಿ ಒಂದು ಸರ್ತೆ ಅದು ಇಂಜಿನಿಯರನ್ನು ಕರೆದು ಎಲ್ಲ ಜನರನ್ನು ಕರೆದು ಬಿಟ್ಟು ನಾವು ಮಾತುಕತೆ ಮಾಡುವ, ನಮಗೆ ನೀವು ಇಷ್ಟು ಕಾಸು ಇನ್ನೂ ಕೊಡಬೇಕಂತ. ಆವಾಗ ನಮಗೆ ಕಾಸಿಂದು ಭಾಳ ಕಷ್ಟ. ಕಾಸು ಕೇಳಿದರೆ ನಮಗೆ ಕೊಡಲಷ್ಟು ಇಲ್ಲ. ನಾವಿಬ್ಬರು ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಜೊತೆ ಇದ್ದವ್ರು ಎಲ್ಲರೂ ಇಂಜಿನಿಯರ್ ಜೊತೆ, ಕಾಂಟ್ರಾಕ್ಟರ್ ಜೊತೆ ನಿಲ್ತು ಬಿಟ್ರು. ಆವಾಗ ಬ್ರದರ್ ಮರಿಯಪ್ಪ ಇರಲಿಲ್ಲ ನೋಡಿ ನಮಗೆ ಹೆಲ್ಪ್ ಮಾಡಲಿಕ್ಕೆ. ಯಾರು ಇಲ್ಲಿ ಇದ್ದವ್ರು ಇರಲಿಲ್ಲ. ಈಗ ಇರ್ತಿದ್ರೆ ನಿಲ್ತಿದ್ರಿ ತಾನೇ, ಆದರೆ ಆವಾಗ ಯಾರೂ ನಿಲ್ಲಿಲ್ಲ. ಪಾಸ್ಟ್ರು ಒಬ್ಬರೇ, ನಮ್ಮ ಚರ್ಚಿಂದವನು ಒಬ್ಬ ನಿಲ್ತಿದ್ದ ನಮ್ಮ ಜೊತೆ. ಇವರು ಬ್ಯಾಂಕ್ಗೆ ಹೋಗಿ ಎಲ್ಲ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ತೊಗೊಂಡು ಬಂದು ಎಲ್ಲ ಕೆಲಸ ಮಾಡಿ ಅಲ್ಲಿ ಆ ದಿವಸ ಮೀಟಿಂಗ್ ಇರುವ ದಿವಸ ಅವ್ರು ತೆಗೆದ್ರು ಅವರ ಪೇಪರ್ಸು. ಇಲ್ಲಿ ಕಾಸು ಕೊಡಬೇಕಿತ್ತು, ಅಲ್ಲಿ ಕಾಸು ಕೊಡಬೇಕಿತ್ತಂತ ಎಲ್ಲ ಲೆಕ್ಕ ತೋರಿಸ್ತಾ ಇದ್ರು. ಪಾಸ್ಟ್ರು ಮತ್ತು ಅದು ಸಹೋದರ ಇದ್ದದು ಅವ್ರು ಸುಮ್ಮನೆ ಕೂತಿದ್ರು, ಅವ್ರು ಏನೂ ಮಾತಾಡಲಿಲ್ಲ. ಅವರೆಲ್ಲ ಮಾತಾಡಿ ಕಾಂಟ್ರಾಕ್ಟರ್ಸ್ನವರು ನಮಗೆ ನಾವು ಕೆಲಸ ಕೊಟ್ಟ ಇಂಜಿನಿಯರ್ ಹೇಳಿದರು, ನೋಡಿ ಅಪ್ಪ ಪಾಸ್ಟರ್ ನವೀನ್, ಅವ್ರು ಕೊಡೋ ಲೆಕ್ಕ ಕರೆಕ್ಟ್ ಇದೆಯಲ್ಲ, ಮತ್ತು ನೀವು ಕೊಡೋ ಲೆಕ್ಕ ತಪ್ಪು ಇದೆಯಲ್ಲ ಅಂತ ಹೇಳಿದರು. ಇವರು ಸುಮ್ಮನೆ ಕೂತ್ಕೊಂಡು, ಆಯ್ತಪ್ಪ ನಿಮ್ಮ ಮಾತು ಆಯಿತು, ಸರಿ ಈಗ ನಾನು ಮಾತಾಡ್ತೇನೆ ಅಂತ ಹೇಳಿ ಇವರು ತಗೊಂಡು ಬಂದದೆಲ್ಲ ಸ್ಟೇಟ್ಮೆಂಟ್ ಆಫ್ ಅಕೌಂಟ್. ಯಾಕೆಂದರೆ ನಾವು ಪೈಸಾ ಏನು ಮಾಡಿದ್ದೇವೆ ಅಂದರೆ ಬ್ಯಾಂಕಿಂದ ಕಾಸು ಕಟ್ಟಿದ್ದೇವೆ. ಸೊ ಎಲ್ಲ ಲೆಕ್ಕಕ್ಕೆ ಲೆಕ್ಕ ಹಾಕಿ ಅವರ ಮುಂದೆ ಇಟ್ಟಿದಾಗ ಅವರ ಮುಖ ತಗ್ಗಿಸಲ್ಪಡ್ತು, ಅವರ ಮುಖ ಅವಮಾನಕ್ಕೆ ಗುರಿಯಾಯಿತು. ಆದರೆ ದೇವರ ಕೃಪೆ ನಮ್ಮ ಮೇಲೆ ಇದ್ದ ಕಾರಣ ಅವರೇ ಕಾಂಟ್ರಾಕ್ಟರ್ಸೇ ನಮಗೆ ವಾಪಸ್ ಕಾಸು ಕೊಡುವಂಗೆ ದೇವರು ಸಹಾಯ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದಯೆ ಏನು ಮಾಡುತ್ತೆ ಗೊತ್ತಾ? ನಾವು ಎಲ್ಲಿ ಹೋದರೂ ಒಂಥರ ದೇವರ ಪ್ರಕಾಶ ನಮ್ಮ ಮುಖ ಮೇಲಿದೆ, ದೇವರ ಕೃಪೆ ನಮ್ಮ ಮುಖ ಮೇಲೆ ಇದ್ದ ಕಾರಣ ಯಾರೇ ನಮ್ಮ ವಿರುದ್ಧವಾಗಿ ಮಾತಾಡಬೇಕಂತ ಎನಿಸಿದ್ರು ಮಾತಾಡಲಿಕ್ಕೆ ಆಗಲ್ಲ. ನಮ್ಮ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಮಾಡಲಿಕ್ಕೆ ಆಗಲ್ಲ. ಪಾಸ್ಟರ್ ಒಂದು ಕತೆ ಹೇಳ್ತಾರಲ್ಲ, ಯಾವಾಗಲೂ ಅವ್ರು ದೆವ್ವ ಹಿಡ್ದೋಲು ಹೊಡಿಲಿಕ್ಕೆ ಬರ್ತಾ ಇದ್ಲಂತೆ, ಅದರೊಳಗೆ ಕೈ ಹಿಂಗೆ ಹೋಗ್ತಿತ್ತಂದೆ. ಹಲ್ಲೆಲೂಯಾ. ಮುಟ್ಲಿಕ್ಕೆ ಆಗಲ್ಲ ರೀ, ದೇವರ ದಯೆ ಇದೆ ನಮ್ಮ ಮೇಲೆ. ಹಲ್ಲೆಲೂಯಾ. ಇವತ್ತು ನಮಗೆ ನಮ್ಮ ಹಿನ್ನೆಲೆ ಇಲ್ಲ, ನಾವು ದೊಡ್ಡ ಕುಟುಂಬದಿಂದ ಬಂದಿಲ್ಲ, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಹತ್ರ ಬಿಸ್ನೆಸ್ ಇಲ್ಲ, ನಾವು ಅಷ್ಟು ಕಲ್ತಿಲ್ಲ, ನೋ ಪ್ರಾಬ್ಲಮ್, ದೇವರ ದಯೆ ಇದೆ. ನಾವು ನೀತಿವಂತರಿದ್ದ ಕಾರಣ ದೇವರ ದಯೆ ಇದೆ. ಎಲ್ಲರೂ ಹೇಳ್ರಿ, ನನ್ನ ಮೇಲೆ ದೇವರ ದಯೆ ಇದೆ. ಒಂದು ಕತೆ ನೋಡುವ ದೇವರ ವಾಕ್ಯದಲ್ಲಿ, ಯಾರಿಗೆ ದೇವರ ದಯೆ ದೊರೆಯಿತು. ದಾನಿಯೇಲನ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 1 and verse 9. ಅದನ್ನೇ ಆಗ್ತಾ ಇದೆನಾ? 1ನೇ ಅಧ್ಯಾಯ 9ನೇ ವಚನ. ದೇವರು ಕಂಚುಕಿಯರ ಅಧ್ಯಕ್ಷನ ಮನಸ್ಸಿನಲ್ಲಿ ದಾನಿಯೇಲನ ಮೇಲೆ ಕನಿಕರವನ್ನು ದಯೆಯನ್ನು ಹುಟ್ಟಿಸಿದನು. ದೇವರೇನು ಮಾಡಿದಂತೆ, ಕಂಚಿಕರ ಮುಂದೆ ದೇವರ ದಯೆ ಅವ್ರಿಗೆ ದೊರಕಿತಂತೆ. ಅದೇ ಆಮೇಲೆ ನಾವು ನೋಡ್ತೇವೆ, ಅಲ್ಲಿ ಇದ್ದದ್ದು ಅರಮನೆಯಲ್ಲಿ ದಾನಿಯೇಲನ ಮೇಲೆ ದೇವರ ಅಭಿಷೇಕ ಇರುವ ಕಾರಣ ಅವನಿಗೆ ಏಳಿಗೆ ಆಗ್ತಾ ಇತ್ತು. ಆದರೆ ಅಲ್ಲಿ ಇರುವ ಬಾಕಿ ಎಲ್ಲ ಮಿನಿಸ್ಟರ್ಸ್ಗೆ ಇವನನ್ನು ಕಂಡ್ರೆ ಹೊಟ್ಟೆ ಕಿಚ್ಚು. ನೀವು ಸ್ವಲ್ಪ ಕ್ಲಾಸಲ್ಲಿ ಸ್ಮಾರ್ಟಾಗಿ ಉತ್ತರ ಕೊಡಲಿಕ್ಕೆ ಸ್ಟಾರ್ಟ್ ಆದರೆ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ? ಹೊಟ್ಟೆ ಕಿಚ್ಚು ಪಡ್ತಾರೆ. ಇಮ್ಮಿಡಿಯೇಟ್ಲಿ ಅವ್ರದ್ದೊಂದು ಗುಂಪಾಗ್ಬಿಡುತ್ತೆ. ನಮ್ಮ ಹತ್ರ ಮಾತಾಡ್ತಾರೆ, ಆದರೆ ಇಮ್ಮಿಡಿಯೇಟ್ಲಿ ಆಯಿತು ಅಲ್ಲಿ ಬಿಡ್ರಿಪ್ಪ, ಇಲ್ಲೇ ಚರ್ಚಲ್ಲಿ ತಗೊಳ್ರಿ. ಏನೋ ಅವ್ರಿಗೆ ಹಾಡಲಿಕ್ಕೆ ಕೊಟ್ಟೆ, ಡಾಕ್ಟರ್ ಆಂಟಿ ಕೊಟ್ಟರು, ಇವಳಿಗೇನು ಹಾಡ್ಲಿಕ್ಕೆ ಬರ್ತದ ಪಟ್ಟಂತ. ಕರೆಕ್ಟಾ? ಹೊಟ್ಟೆ ಕಿಚ್ಚು ಪಡುವ ಜನರು ತುಂಬ. ಹಾಗೆ ದಾನಿಯೇಲನ ಜೀವಿತದಲ್ಲಿ ಏನಾಯ್ತು ಅಂದರೆ, ಅವನ ವಿರುದ್ಧವಾಗಿ ಹೇಗಾದರೂ ಮಾಡಿ ಆ ಅರಸನ ಕಿವಿ ಊದಿ ಅರಸನಿಗೆ ಇವನ ವಿಷಯದಾಗಿ ಕೆಟ್ಟದಾಗಿ ಹೇಳಿ, ಪ್ರಿಯರೇ ಒಂದನ್ನು ಹೇಳಿ ಕೊಡ್ತಾನೆ ನಾನು, ಯಾರೇ ನಿಮ್ಮ ಹೆಸರು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ನಿಮ್ಮ ಕೆಲಸ ಹೋಗುವಂಗೆ ಕೆಲಸ ಮಾಡಿದ್ರು, ನಿಮ್ಮ ಎಲ್ಲ ಆಸ್ತಿ ಹೋಗುವಂಗೆ ಮಾಡಿದ್ರು, ಏನೇ ಮಾಡಿದ್ರು ಚಿಂತೆ ಮಾಡಬೇಡ್ರಿ, ದೇವರ ದಯೆ ಇದ್ದ ಕಾರಣ ಎಲ್ಲರ ಮುಂದೆ ನಮ್ಮ ತಲೆಯನ್ನು ಎತ್ತಾರೆ. ಯಾರಿಗೂ ನಮ್ಮನ್ನು ಮುಟ್ಲಿಕ್ಕೆ ಆಗಲ್ಲ. ನನಗೆ ಆ ಮಾತು ಭಾಳ ಇಷ್ಟ. ನಾವು ಇಷ್ಟೋ ಗುಬ್ಬಿಗಳಿಗಿಂತ ಹೆಚ್ಚಿನವ್ರು. ನನ್ನ ಕೂದಲು ಎಣಿಕೆಯಾಗಿದೆ ಪ್ರಿಯರೇ,
ಅಂಥ ಇಂಪಾರ್ಟೆಂಟ್ ಜನ ನಾವು. ದೇವರ ದಯೆ ನಮಗೆ ದೊರಕಿದೆ. ದಾನಿಯೇಲ ವಿರುದ್ಧವಾಗಿ ಮಾಡಿದ್ರು ಕಡೆಗೆ ಅವನನ್ನು ತಗೊಂಡೋಗಿ ಸಿಂಹದ ಗವಿಯಲ್ಲಿನೂ ಹಾಕ್ಬಿಟ್ರು. ಆದರೆ ಅಲ್ಲಿ ಏನಾಯಿತು ಅಂತ ಒಂದು ವಾಕ್ಯ ಓದ್ಕೊಳ್ಳುವ. ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 6 and verse 22, 6ನೇ ಅಧ್ಯಾಯ 22ನೇ ವಚನ. ಅರಸೆ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ 20ನೇ ವಚನದಿಂದ ಓದಿ. 20ನೇ ವಚನದಿಂದ ಅಥವಾ 19 ವಚನದಿಂದ. ಮಾರನೆಯ ಬೆಳಗ್ಗೆ ರಾಜನು ಉದಯದಲ್ಲಿಯೇ ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖ ಧ್ವನಿಯಿಂದ ದಾನಿಯೇಲನನ್ನು, ಅರಸನಿಗೆ ದುಃಖ ಆಗಿದೆ. ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ಉದ್ಧರಿಸಿ ಶಕ್ತನಾದನೋ ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸೆ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ, ಏಕೆಂದರೆ ಆತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡು ಬಂದೆನು. ನಿನಗೂ ಯಾವ ದ್ರೋಹವನ್ನೂ ಮಾಡಿಲ್ಲ ಎಂದು ಹೇಳಿದನು. ಹಾಲೆಲೂಯ. ಏನಾಯ್ತು ಪ್ರಿಯರೇ? ಇಲ್ಲಿ ಅರಸನಿಗೂ ಚಿಂತೆಯಾಗಿ ಪಾಪ ದುಃಖದಿಂದ ಕೇಳ್ತಾನೆ, ನೀನು ಇದ್ದೀಯಪ್ಪ ಅಥವಾ ಯಾಕೆಂದರೆ ಇಟ್ ಈಸ್ ಇಂಪಾಸಿಬಲ್. ಅದು ಹಸ್ಕೊಂಡದಿದ್ದ ಸಿಂಹಗಳ ಗವಿಯಲ್ಲಿ ಹಾಕಿದ ತಕ್ಷಣ ಇನ್ನೂ ಜನರ ಮೇಲಿಂದ ಬೀಳ್ತಾ ಇರಬೇಕಾದ್ರೇ ಅವು ಎಳೆದು ಸಾಯಿಸ್ತಾರೆ. ಅಂಥದ್ದಲ್ಲಿ ಅದನ್ನು ಒಲೆಗೆ ಹಾಕಿ ಒಂದು ರಾತ್ರಿ ಬಿಟ್ಟರೂ ಸಹ ದೇವರ ದಯೆ ಇಷ್ಟಿತ್ತೆಂದರೆ ಅದು ಸಿಂಹಗಳು ಅವನಿಗೆ ಮುಟ್ಲಿಕ್ಕೆ ಆಗಲೇ ಇಲ್ಲ. ಅದೇ ಮತ್ತೆ ಅವರನ್ನು ಮತ್ತೆ ಅವರ ಕುಟುಂಬದವರನ್ನು ಹಾಕಿದಾಗ ಸಿಂಹ ಏನು ಮಾಡಿಬಿಡ್ತು? ಇನ್ನು ಬೀಳೋಕ್ಕಿಂತ ಮುಂಚೆನೇ ತಿಂದು ಬಿಡ್ತು. ಪ್ರಿಯರೇ, ಇವತ್ತು ಒಂದನ್ನು ಯೋಚನೆ ಮಾಡಿರಿ, ನೀವು ಎಂಥ ಭಾಗ್ಯಶಾಲಿಯಾದ ಜನಾಂಗ. ನಾವು ನೀತಿವಂತರಾದ ಕಾರಣ ದೇವರ ದಯೆ. ನಾವು ಯುದ್ಧ ಮಾಡಬೇಕಂತ ಇಲ್ಲ, ನಾವು ಬಾಯಿ ತೆಗೆದು ಬೊಬ್ಬೆ ಹಾಕಬೇಕಂತ ಇಲ್ಲ, ನಾವು ನಮ್ಮನ್ನು ಡಿಫೆಂಡ್ ಮಾಡಬೇಕಂತ ಇಲ್ಲ, ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತ ಇಲ್ಲ, ನಾವು ಇವ್ರಿಗೆ ಹೇಳೋದು ಅವ್ರಿಗೆ ಹೇಳೋದು ಮಾಡೋದು ಬೇಡ. ದೇವರ ದಯೆ ಏನು ಮಾಡುತ್ತೆ ಅಂದರೆ, ದಾನಿಯೇಲನಿಗೆ ಮಾಡಿದ ಸಂಗತಿನೇ ನಮ್ಮ ಜೀವನದಲ್ಲಿ ಮಾಡಿ ಸಿಂಹಗಳ ಬಾಯನ್ನು ಮುಚ್ಚಿದ ದೇವರು ಮನುಷ್ಯರ ಬಾಯನ್ನು ಮುಚ್ಚಲ್ಲವಾ? ಮಾಡ್ತಾರೆ ಪ್ರಿಯರೇ, ಮಾಡ್ತಾರೆ. ನಾವು ಸಾಧಾರಣ ಜನರು ಅಲ್ಲ. ನಾವು ಕ್ರೈಸ್ತರು ಹೆಂಗೆ ಜೀವಿಸ್ತೇವೆ ಗೊತ್ತಾ? ಅಯ್ಯೋ 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 ಬಿಟ್ಟು ಬಿಡುವ, ಅದನ್ನು ಬಿಟ್ಟು ಬಿಡುವ. ಜೈಘೋಷ ಮಾಡ್ಕೊಂತ ಧ್ವನಿಯನ್ನು ಎತ್ತಿ ತಲೆ ಎತ್ತಿ ನಡಿಬೇಕು ನಾವು. ಕರೆಕ್ಟಾ? ಏನಂತೀರಿ ಬ್ರದರ್? ಅಯ್ಯೋ ಅನ್ಬಾರ್ದು. ಅಯ್ಯೋ ನನಗೆ ಇದಿದೆ, ಅಯ್ಯೋ ನನಗೆ ಅದು ಇದೆ. ನಾವಿಬ್ಬರು ಒಂದು ತೀರ್ಮಾನ ಮಾಡಿದ್ದೆವು ಮನೇಲಿ, ನಾವು ಅಯ್ಯೋ ಹೇಳೋದೇ ಇಲ್ಲ. ನಾವು ಜೈಶಾಲಿಗಳಕ್ಕಿಂತ ಹೆಚ್ಚಿನ ದೇವರ ದಯೆ ನಮ್ಮ ಮೇಲೆ ಇದೆ. ನೋಡಿ, ಈಗ ಆ್ಯಂಬ್ಯುಲೆನ್ಸ್ ಬರಬೇಕಾದ್ರೆ ಎಲ್ಲ ಗಾಡಿ ಸೈಡ್ಗೆ ಆಗುತ್ತೆ. ಹಾಗೇ ಆಗುತ್ತೆ ದೇವರ ದಯೆ ಇದ್ದರೆ. ಎಲ್ಲರೂ ನಮ್ಮ ಪರವಾಗಿ ನಿಲ್ತಾರೆ. ಅವ್ರು ಬೇಡ 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 ಅಂದರೂ ಸಹ ದೇವರವರ ಬಾಯಿಯನ್ನು ತೆರೆದು ನಮ್ಮ ಪರವಾಗಿ ನಿಲ್ಲುವಂಗೆ ದೇವರು ಕೃಪೆ ಕೊಡ್ತಾರೆ. ಹಾಲೆಲೂಯ. ಕೊಡುವುದಿಲ್ಲ 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 ಅಂತ ಹೇಳಿದ ಜನರೂ ಬಂದು ನಮಗೆ ಕೊಡ್ತಾರೆ. ಯಾಕೆಂದರೆ ನಾವು ನೀತಿವಂತರು. ಹೇಳ್ರಿ, ನಾವು ನೀತಿವಂತರು. ನಮಗೆ ದೇವರ ದಯೆ ದೊರಕುತ್ತೆ. ಲೋಕದ ಜನರಿಗೆ ದೊರಕ್ತದೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಭಾಳ ವರ್ಷಗಳ ಹಿಂದೆ ನಮ್ಮ ಸಭೆಗೆ ಒಂದು ಸಿಸ್ಟರ್ ಬರ್ತಿದ್ರು, ಕಮಲಾ ಸಿಸ್ಟರ್. ನಿಮಗೆ ಇಷ್ಟು ಮಂದಿಗೆ ಗೊತ್ತಿದೆ ನೆನಪಿದೆ ಗೊತ್ತಿಲ್ಲ. ಈಗ ಅವ್ರು ಪರಲೋಕದಲ್ಲಿ ದೇವರ ಬಳಿಗಿದ್ದಾರೆ. ಆವಾಗ ಅಲ್ಲಿ ಎಲ್ಲ ಗೌರ್ಮೆಂಟ್ ನರ್ಸಸ್ನವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಿದ್ರು. ಎಲ್ಲರಿಗೆ ಟ್ರಾನ್ಸ್ಫರ್. ಈ ಅಮ್ಮನಿಗೂ ಟ್ರಾನ್ಸ್ಫರ್ ಮಾಡಿಬಿಟ್ಟು, ಈ ಅಮ್ಮ ಪಾಸ್ಟರ್ ಹತ್ರ ಬಂದು, ಪಾಸ್ಟರೇ ನನಗೆ ಟ್ರಾನ್ಸ್ಫರ್ ಮಾಡಿದರೆ ಈ ವಯಸ್ಸಲ್ಲಿ ನಾನು ಎಲ್ಲಿ ಹೋಗಲಿ, ನನಗೆ ಈಗ ಟ್ರಾನ್ಸ್ಫರ್ ಮಾಡಿದರೆ ಏನು ಮಾಡಬೇಕೋ ಗೊತ್ತಿಲ್ಲ ಅಂತ. ಆವಾಗ ಚೀಫ್ ಮಿನಿಸ್ಟರ್ ಬಂಗಾರಪ್ಪ ಇದ್ದರು. ಎಷ್ಟು ಮಂದಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ. ಬಂಗಾರಪ್ಪ ಚೀಫ್ ಮಿನಿಸ್ಟರು. ಅವನು ರಿಸೈನ್ ಮಾಡಿದಾನ. ಅವನ ಟರ್ಮ್ ಮುಗೀತು, ನೆನಪಿಲ್ಲ. ಬಟ್ ಅವನ ಆಫೀಸ್ಗೆ ಬಂದ. ಅವನ ಆಫೀಸಲ್ಲಿ ಇಷ್ಟು ಫೈಲ್ ಇತ್ತು. ಅಂದರೆ ಇದೆ ಅಪ್ರೂವಲ್ಗೆ, ಇದಕ್ಕೆಲ್ಲ ಫೈಲ್ ಇಡ್ತಾರಲ್ಲ, ಇಷ್ಟೊಂದು ಫೈಲ್ಗಳಿತ್ತು. ಅವನಿಗೆ ಏನಾಯಿತು ಗೊತ್ತಿಲ್ಲ, ಮಧ್ಯದಿಂದ ಒಂದು ಫೈಲ್ ತೆಗ್ದ. ಆ ಫೈಲಲ್ಲಿ ಒಂದು ಸೈನ್ ಮಾಡಿದ. ಅದು ಫೈಲ್ ಕಮಲಾ ಸಿಸ್ಟರ್ದು. ಅವರ ಟ್ರಾನ್ಸ್ಫರು ಕ್ಯಾನ್ಸಲ್ ಮಾಡಿದ.
ಹಾಲೆಲೂಯ. ಎಲ್ಲರಿಗೆ ಆಶ್ಚರ್ಯ, ನೀನು ಇಷ್ಟಪ್ಪ ಲಂಚ ಕೊಟ್ಟು, ನಾನು ಏನೂ ಲಂಚ ಕೊಟ್ಟಿಲ್ಲ, ಅವರ ದಯೆ ನನಗೆ ದೊರಕಿತು, ನನ್ನ ಕೆಲಸ ಆಯಿತು. ಹಾಲೆಲೂಯ, ಹಾಲೆಲೂಯ. ನಾವು ಧೈರ್ಯದಾಗಿ ಇರಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ ಅಂದರೆ ನೀತಿವಂತರಿಗೆ ದೇವರ ದಯೆ ದೊರಕಿತು. ಹಾಲೆಲೂಯ. ಮೊದಲನೇದಾಗಿ ನೀತಿವಂತರಿಗೆ, ಎರಡನೇದಾಗಿ ವೆರಿ ಗುಡ್, ಎಲ್ಲರೂ ಕೇಳಲಿಲ್ಲ ಕಾಣುತ್ತೆ. ಮೊದಲನೇದಾಗಿ ಜೋರಾಗಿ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಎರಡನೇದಾಗಿ, ಮೂರನೇದಾಗಿ, ನಾಲ್ಕನೇದಾಗಿ ಒಂದು ಸಂಗತಿ ನೋಡ್ಕೊಳ್ಳುವ. ಆದಿಕಾಂಡ 37ನೇ ಅಧ್ಯಾಯ 25ನೇ ವಚನ. ಆದಿಕಾಂಡ 37:25. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಹಾಲೆಲೂಯ. ಒಂದು ಜೋರಾಗಿ ಚಪ್ಪಾಳೆ ತಟ್ಟುವ. ನೀತಿವಂತರು ಭಿಕ್ಷೆ ಬೇಡುವುದನ್ನು ನಾವು ನೋಡೇ ಇಲ್ಲ. ಎಲ್ಲರೂ ಹೇಳ್ರಿ, ನೀತಿವಂತರು ಭಿಕ್ಷೆ ಬೇಡುವುದು ನಾವು ನೋಡಿದ್ದೇ ಇಲ್ಲ. ಅದು ಕೋವಿಡ್ ಬರಲಿ, ಇನ್ಫ್ಲೇಷನ್ ಬರಲಿ, ಹೈ ರೇಟ್ ಬರಲಿ. ನಾವು ಮೊನ್ನೆ ಹೋಗಬೇಕಾದ್ರೆ ನಮ್ಮ ಅಕ್ಷಯ್, ಈ ಪೆಟ್ರೋಲ್ ಬಂಕಲ್ಲಿ ಇಷ್ಟು ರೇಟ್ ಇದೆ, ಆ ಪೆಟ್ರೋಲ್ ಬಂಕಲ್ಲಿ ಇಷ್ಟು ರೇಟ್ ಇದೆ, ಆ ಪೆಟ್ರೋಲ್ ಬಂಕ್ ಫಾಸ್ಟ್ ಅಂಕಲ್ ಇಲ್ಲಿ 2 ರೂಪಾಯಿ ಕಡಿಮೆ ಇದೆ, ಇಲ್ಲಿ 1 ರೂಪಾಯಿ ಕಡಿಮೆ ಇದೆ. ನಾವು ಲೆಕ್ಕ ಹಾಕ್ಕೊಂಡು ಹೋಗೋ ಬದಲಿ ನಾವು ಕಣ್ಣೆತ್ತಿ ನೋಡ್ತೇವೆ, ನಮ್ಮ ಆಶೀರ್ವಾದ ಬರೋದು ಅವರಿಂದಾನೆ. ಹಾಲೆಲೂಯ. ನಾನು ನೀತಿವಂತರಾಗಿದ್ದರೆ ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ನನ್ನ 1000 ತಲೆವರು ಭಿಕ್ಷೆ ಬೇಡುವುದೇ ಇಲ್ಲ. ಯಾಕೆಂದರೆ ಪ್ರಾಯದ ಸಿಂಹ ಆದ್ರೂ ಹೊಟ್ಟೆಗಿಲ್ಲದೆ ಹಸಿದವೋ ಅವರ ಸನ್ನಿಧಿಯಲ್ಲಿ ಬೇಡ್ಕೊಳ್ಳೋರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ. ನೀವು ಪಟ್ಟಣದಲ್ಲಿ ಇರ್ರಿ, ನೀವು ಹಳ್ಳಿಯಲ್ಲಿ ಇರಲಿ, ಒದಗಿಸುವವರು ಒದಗಿಸೋದು ಯಾವುದು? ಅಯ್ಯೋ ಇಲ್ಲಪ್ಪ, ನಾವು ಬ್ಯಾಂಗ್ಳೂರು ಪಟ್ಟಣದಲ್ಲೇ ಇರ್ತೇವೆ, ಇಲ್ಲಿ ದೊಡ್ಡ ದೊಡ್ಡ ಕಂಪನಿ ಇದೆ, ಇಲ್ಲಿ ಇದು IT ಹಬ್ಬು, ಇಲ್ಲಿ ಬರೋ ಸ್ಯಾಲ್ರಿ ಅಲ್ಲಿ ಬರಲ್ಲ. ಪ್ರಿಯರೇ, ಸಮೃದ್ಧಿ ಪೂರ್ವದಿಂದ ಪಶ್ಚಿಮದಿಂದ ಬರುವುದಿಲ್ಲ. ದೇವರ ಆಶೀರ್ವಾದ ಭಾಗ್ಯಕರವಾದುದು, ಅದು ವ್ಯಸನವನ್ನು ಸೇರಿಸುವುದೇ ಇಲ್ಲ. ಹಾಲೆಲೂಯ. ನಮ್ಮದು ನಮ್ಮ ಆಶೀರ್ವಾದ ಏನೆಂದರೆ 5 ರೊಟ್ಟಿ 2 ಮೀನು ಸ್ವಾಮಿ ಕೈಯಲ್ಲಿ ಹೋಗುತ್ತೆ, ಇಡೀ ತಿಂಗಳ ಆಶೀರ್ವಾದ ಮಾಡುತ್ತೆ, ಉಳಿತದೆ. ಯಾಕೆಂದರೆ ನಾವು ನೀತಿವಂತರು. ನಾವು ಒಂದು ದಿನಾನೂ ಇದು ಇಲ್ಲ ಅದು ಇಲ್ಲ ಅಂತ ನಾವು ಜೀವನ ಮಾಡೋದಿಲ್ಲ. ಯಾಕೆಂದರೆ ಆಶೀರ್ವಾದ ಮಾಡೋರು ಏನು ಮಾಡ್ತಾರೆ ಅಂದರೆ ಪರಲೋಕದ ದ್ವಾರವನ್ನು ತೆರೆದು ಸುವರಗಳು ಹಿಡಿಯಲಾರಷ್ಟು ಆಶೀರ್ವಾದ ಮಾಡ್ತಾರೆ. ನಾನು ಹೇಳ್ತಿದ್ದೆ ಅಲ್ಲ, ನಮ್ಮ ತಿಪ್ಪಸಂದ್ರ ಬಿಲ್ಡಿಂಗಲ್ಲಿ ನಾವು ಇದ್ದಾಗ ಒಳ್ಳೊಳ್ಳೆ ಅಡಿಗೆ ಮಾಡ್ತಿದ್ದೆ. ಅದು ಗ್ರೀನ್ ಮಸಾಲ ಹಾಕಿದರೆ ಮಾತ್ರ ಘಮ್ ಅಂತದೆ. ನಾನು ಇಲ್ಲಿ ಅಡಿಗೆ ಮಾಡಿದರೆ ಕಲೆಗಿಂದ ಹೋಗೋ ನಮ್ಮ ಮಗಳು ಯಾರಾದರೂ ಮನೆಗೆ ಬಂದರೆ ಅಮ್ಮ ಫಿಶ್ ಫ್ರೈ ಮಾಡಿದ್ಯಾ ಅಂತಾರೆ. ಯಾಕೆಂದರೆ ಸ್ಮೆಲ್ ಏನಾಗುತ್ತೆ ಎಲ್ಲ ಕಡೆ. ಅದು ಬಿಡೀ ಬಿಲ್ಡಿಂಗಲ್ಲಿ ಅಷ್ಟು ಸ್ಮೆಲ್ ಬಿಡೋದು. ಅವರೆಲ್ಲ ಕೇಳೋದು, ನಿಮ್ಮ ಯಜಮಾನ್ರಿಗೆ ಏನು ಕೆಲಸ, ಅವ್ರಿಗೆ ಎಷ್ಟು ಸಂಬಳ? ನನಗೆ ಹೇಳಲಿಕ್ಕೂ ಆಗ್ತಿದ್ದಿಲ್ಲ, ಯಾಕೆಂದರೆ ನಾವು ಜೀವಿಸೋದು ನಂಬಿಕೆಯಿಂದ. ಹಾಲೆಲೂಯ. ಆದರೆ ಇಷ್ಟು ಮಂದಿಗೆ ಆಹಾರ ಕೊಡುವಂಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಮಗೆ ಅಷ್ಟಲ್ಲ, ನಮ್ಮ ಮೂಲಕ ಎಷ್ಟೋ ಜನರಿಗೆ ಆಶೀರ್ವಾದ ಆಗುತ್ತೆ. ಹಾಲೆಲೂಯ. ಇದು ದೇವರು ಮಾಡುವ ನೀತಿವಂತರ ಕೃಪೆ. ದೇವರ ಒಬ್ಬ ಸೇವಕ ಇದ್ದ, ಅದನ್ನು ನೋಡುವ ನಾವು ಎಲ್ಲಿ ಅಂತ. ಓಕೆ, ನಮ್ಮ ಬೈಬಲ್ಗಳನ್ನು ಮೊದಲನೇ ಅರಸ 17ನೇ ಅಧ್ಯಾಯ. ನಮಗೆ ಎಲ್ಲರಿಗೆ ಗೊತ್ತೀವನ ಎಲಿಯನ ಕತೆ. ಭಯಪಟ್ಟು ಓಡಿ ಹೋದ. ಎಲ್ಲಿ ಹೋದ? ಕೆರಿತ್ ಹಳ್ಳಗೆ ಹೋದ. ಅಲ್ಲಿ ಏನಾಯಿತು ಅವನಿಗೆ? ಇಲ್ಲ, ಸ್ವಲ್ಪ ದಿವಸ ಇತ್ತು. ಸ್ವಲ್ಪ ದಿವಸ ಇತ್ತು. ಓಕೆ, ಓದಮ್ಮ ಮೊದಲನೇ ವಚನ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೀಯನಾದ ಎಲೀಯ ಎಂಬವನು ಆಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದನ್ ಹೊಳೆಯ ಆಚೆಯಲ್ಲಿರುವ ಕೆರೇತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು. ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಎಂಥ ಆಶ್ಚರ್ಯ ನೋಡಿ. ಕೆರಿತ ಹಳ್ಳದಲ್ಲಿ ನೀರಿದೆ, ಯಾರಿಗೆ ಗೊತ್ತಿತ್ತು? ದೇವರಿಗೆ ಗೊತ್ತಿತ್ತು. ಅವನಿಗೆ ನೀರಿಲ್ಲದ ಸ್ಥಳ ಅಲ್ಲಿ ತಗೊಂಡು ಹೋಗಿಲ್ಲ. ನೀವು ಆದಿಕಾಂಡದಿಂದ ಪ್ರಕಟಣೆವರೆಗೆ ಹೋದ್ರಿ, ದೇವರ ಸೇವಕರಿಗೆ ಕೊರತೆ ಆದದ್ದು ಎಲ್ಲಿ ಓದುವುದಿಲ್ಲ. ಮತ್ತು ನಾವು ಯಾರ್ರೀ? ನನ್ನ ಸಂಬಳದಿಂದ ನಾನು ಜೀವಿಸ್ತಾನ?
ಅಯ್ಯೋ, ಹೆಣ್ಣು ಮಗಳು ಕೊಡಬೇಕಾದ್ರೆ ಇಷ್ಟ್ರಿ ಸಂಬಳ, ಇವತ್ತು ಕೆಲಸ ಇರುತ್ತೆ, ನಾಳೆ ಕೆಲಸ ಹೋಗುತ್ತೆ, ಆದರೆ ಅವ್ರು ಮಾತ್ರ ಶಾಶ್ವತವಾಗಿರ್ತಾರೆ. ಹಲ್ಲೆಲೂಯಾ. ಏನು ಹೇಳ್ತಾರೆ ಇಲ್ಲಿ ಅಂದರೆ, ಕೆರೆ ತಳ್ಳಗೆ ಹೋದ, ಅಲ್ಲಿ ಅವನಿಗೆ ದೇವ್ರು ಮೊದಲು ಹೇಳ್ತಾರೆ ಅಂದರೆ, ಅಲ್ಲಿ ನಿಂಗೆ ನೀರು ಇರುತ್ತೆ, ನೀ ಚಿಂತೆ ಮಾಡಬೇಡ, ಕಾಗೆಯನ್ನು ಕಲಿಸಿ ನಿಂಗೆ ಆಹಾರವನ್ನು ಕೊಡ್ತಾರೆ. ನೀನು ನಾನು ನೀತಿವಂತರಾಗಿದ್ದರೆ ನಾವು ಇದನ್ನೇ ಅಪೇಕ್ಷೆ ಮಾಡುವ. ಮುಚ್ಚಿದ ಬಾಗಿಲು ನನ್ನಗೋಸ್ಕರ ತೆರೆದೇ ತೆರೀತದೆ, ನನ್ನ ಫ್ರಿಡ್ಜ್ ತುಂಬಿ ತುಳುಕ್ತದೆ, ನನ್ನ ಮನೆಯಲ್ಲಿ ಆಹಾರದ ಕೊರತೆ ಆಗುವುದೇ ಇಲ್ಲ, ನನ್ನ ಕಬಟ್ಟು ಫುಲ್ಲು, ನನ್ನ ಗ್ರೋಸರಿನೂ ಫುಲ್. ಹಲ್ಲೆಲೂಯಾ. ಯಾರು ಮಾಡ್ತಾರ್ರಿ? ಬೋನಸ್ ಬರುತ್ತೆ. ಬೋನಸ್ ಬಂತ, ಮಗು ಸಿಕ್ಕಾಯ್ತು, ಇಲ್ಲಿ ಬಂತು, ಇಲ್ಲಿ ಹೋಯ್ತು. ಕರೆಕ್ಟಾ? ಅದೇ ದೇವರ ಹಸ್ತ ಬಂತೆಂದರೆ ಸದಾ ಕಾಲ ಆಶೀರ್ವಾದ. ಪ್ರಿಯರೇ, ಒಂದನ್ನು ಹೇಳ್ತಾನೆ, ಶ್ರೀಮಂತರಾಗಬೇಕಾದ್ರೆ ಹೆಜ್ಜೆ ಹೆಜ್ಜೆಗೆ ದೇವರು ತಗೊಂಡೋಗ್ತಾರೆ. ಒಮ್ಮೆಗೆ ಮೇಲೆ ಹೋದರೆ ಒಮ್ಮೆಗೆ ಕಲೆಗೆ ಬೀಳ್ತಾರೆ. ಕರೆಕ್ಟಾ? ಹೆಜ್ಜೆ ಹೆಜ್ಜೆ ಹೋದರೆ ಹೆಜ್ಜೆ ಹೆಜ್ಜೆ ಇಳಿತವೆ ಹೊರತು ಪುಟುಕ್ಕಂತ ನಾವು ಬೀಳುವುದಿಲ್ಲ. ಆದರೆ ನೀತಿವಂತರ ಮಕ್ಕಳಿಗೆ ಎಂದಿಗೂ ಕೊರತೆ ಇಲ್ಲ. ಅವರು ಎಲ್ಲೇ ಇರಲಿ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೆ ದೇವರು ಅವರಿಗೆ ಒದಗಿಸ್ತಾರೆ. ಮುಂದೆ ಏನಾಯ್ತು ಅಂದರೆ, ಆ ಹಳ್ಳದ ನೀರೇನಾಯಿತು, ಬತ್ತಿ ಹೋಯಿತು. ಆದರೆ ದೇವರವನನ್ನು ಬಿಟ್ಟಿಲ್ಲ. ಅಲ್ಲಿ ಹೇಳ್ತಾರೆ, ಜರಾಫತ್ತಿಗೆ ಹೋಗು, ಅಲ್ಲಿ ಒಂದು ವಿದ್ವೆಯನ್ನು ನಾನು ಆಲ್ರೆಡಿ ರೆಡಿ ಮಾಡಿದ್ದಾನೆ. ಇವತ್ತು ನಮಗೆ ಚಿಂತೆ, AI ಬಂತು, ನನ್ನ ಕೆಲಸ ಹೋಗುತ್ತೆ, ಈ ಕೆಲಸ ಹೋದರೂ ದೇವರು ಇನ್ನೊಂದು ಕೆಲಸ ರೆಡಿ ಇಡ್ತಾರೆ. ಹಲ್ಲೆಲೂಯಾ. ಈ ಕೆಲಸ ಮುಚ್ಚಿತು, ಏನು ಸಿಸ್ಟರ್, ಈ ಹೋಟೆಲ್ ಮುಚ್ಚಿತು, ಪಕ್ಕದಲ್ಲಿ ದೊಡ್ಡ ಹೋಟೆಲ್ ಬಂತು, ಇನ್ನು ಇಲ್ಲಿ ಕೆಲಸ ಇಲ್ಲ, ನಾನು ಏನಪ್ಪ ಮಾಡಬೇಕಂತ ತಲೆ ಕೆಡಿಸ್ಕೊಳ್ಬೇಡ್ರಿ. ಮುಚ್ಚಿದ ಬಾಗಿಲನ್ನು ತೆರೆಯುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಒಂದು ಧೈರ್ಯವಾಗಿರುವ, ನನಗೆ ಬೇಕಿದ್ದ ಎಲ್ಲ ಸಂಗತಿಯನ್ನು ದೇವರೇ ಒದಗಿಸ್ತಾರೆ. ಅವರೇ ನನ್ನ ಮನೆಯ ಯೆಹೋವ ಈರೆ ಆಗಿದ್ದಾರೆ. ನಮ್ಮ ಸಾಕ್ಷಿ ರೀ. ಪಾಸ್ಟರ್ ಬೆಳಿಗ್ಗೆ ಹೇಳ್ತಾ ಇದ್ರಲ್ಲ, 50 ರೂಪಾಯಿ ತಗೊಂಡು ಬ್ಯಾಂಗ್ಳೂರಿಗೆ ಬಂದವರು ಏನು ಮಾಡಬೇಕು, ಹೇಗೆ ಜೀವನ ಮಾಡಬೇಕು, ಮಗು ಬೇರೆ ಹುಟ್ಟಿದೆ, ಅವನಿಗೆ ಬೇರೆ ಹಾಲು ಬೇಕು, ಅವನಿಗೆ ಬೇರೆ ಎಲ್ಲ ಸಂಗತಿಗಳು ಬೇಕು. ಒಂದೇ ಒಂದು ದಿವಸ ನಮಗೆ ಕೊರತೆ ಆಗಿಲ್ಲ. ನಮ್ಮ ಹತ್ರ ಸಣ್ಣ ಗಾಡಿ ಇತ್ತು, ಪಾಸ್ಟರ್ ಲೆಕ್ಕ ಹಾಕೋರು, ಅಯ್ಯೋ ಇಷ್ಟು ಕಿಲೋಮೀಟ್ರ್ ಕೊಡ್ತಾರೆ. ಆಮೇಲೆ ಅವ್ರ ಅಪ್ಪ ಅವ್ರಿಗೆ ಸ್ಕೂಟರ್ ಕೊಟ್ಟರು. ಅಯ್ಯೋ, ಈ ಸ್ಕೂಟರ್ಗೆ ಹೆಂಗೆ ಅಪ್ಪ ಪೆಟ್ರೋಲ್ ಆಗಬೇಕು? ದೇವರ ಕೃಪೆಯಿಂದ ಸ್ಕೂಟರ್ಗೂ ಹಾಕಿದೆವು. ಆಮೇಲೆ ಮಾರುತಿ ವ್ಯಾನ್ ಬಂತು, ಇದಕ್ಕೆ ಹೆಂಗಪ್ಪ ಪೆಟ್ರೋಲ್ ಆಗಬೇಕು? ಅದಕ್ಕೂ ದೇವರು ಒದಗಿಸಿ ಕೊಟ್ಟರು. ಈಗ ಕಾರು ಕುಡಿತದೆ, ಆದರೆ ಅದಕ್ಕೂ ಪೆಟ್ರೋಲ್ ಹಾಕುವಂಗೆ ದೇವರ ಕೃಪೆ ಕೊಟ್ಟರು. ಹಲ್ಲೆಲೂಯಾ. ಇವತ್ತು ನಮ್ಮ ಕಾರ್ ನಿಲ್ತಿತ್ತು, ಅಯ್ಯೋ ಪೆಟ್ರೋಲ್ಗೆ ಕಾಸಿಲ್ಲಲ್ಲಪ್ಪ, ಆಗಲೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದರೆ ಒದಗಿಸುವಾತನು ನಮ್ಮ ದೇವರು. ನೀತಿವಂತನ ಮಕ್ಕಳು ಹಸಿವೆಯಿಂದ ಇರುವುದು ಅದು ಆಗುವುದೇ ಇಲ್ಲ. ದೇವರು ಆಹಾರವನ್ನು ಸಮಯ ಕೊಡ್ತಾರೆ. ಜರಾಫತ್ತಿಂದ ವಿದ್ವೆಗೆ ಅಲ್ಲಿ ಕಲಿಸಿದ್ರು, ಅವನಿಗೂ ಆಶೀರ್ವಾದ ಆಯಿತು, ಆ ಕುಟುಂಬಗೂ ಆಶೀರ್ವಾದ. ನಾವು ಯಾವ ಮನೆಗೆ ಹೋಗ್ತೇವಲ್ಲ ಅಲ್ಲಿ ಆಶೀರ್ವಾದ ಆಗುತ್ತೆ. ನಮ್ಮದೊಂದು ಸಾಕ್ಷಿ ಇದೆ. ನಾವು ಬೇರೆ ಬೇರೆ ದೇಶದಲ್ಲಿ ಹೋದಾಗ ಯಾವ ಹೋಟೆಲಲ್ಲಿ ಇರುವುದಿಲ್ಲ, ಯಾರ್ದಾದ್ರೂ ಮನೇಲಿ ಇರ್ತವೆ. ಆ ಮನೆಗೆ ಹೋದ ಮೇಲೆ ನಾನು ಪಾಸ್ಟ್ರು, ದೇವರೇ ಇವರ ಬಾಗಿಲನ್ನು ತೆರೆದಿದ್ದಾರೆ, ಇವರನ್ನು ನೀವು ಆಶೀರ್ವಾದ ಮಾಡಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಒಂದು ಸತೆ ಹಾಗೆ ಒಬ್ಬರು ನಮ್ಮ ಮನೆಗೆ ಕರೆದ್ರು, ಅವರ ಮನೇಲಿ ಇದ್ದೆವು. ಆಮೇಲೆ ಬಂದ ಮೇಲೆ ನಮಗೆ ನ್ಯೂಸ್ ಬಂತು, ಅವರ ಕೆಲಸ ಹೋಯಿತು. ಭಾಳ ಬೇಜಾರಾಯಿತು. ದೇವರೇ, ನಾವು ಅಲ್ಲಿ ಕಾಲಿಟ್ಟೆವು, ನಾವು ನಿಮ್ಮ ಸೇವಕರು, ನಾವಲ್ಲಿ ಆಶೀರ್ವಾದ ಮಾಡಿ ಬಂದಿದ್ದೆ, ಈಗ ಅವಳ ಕೆಲಸ ಹೋಯ್ತು ಅಂದರೆ ಅವರ ವೀಸಾ ಕ್ಯಾನ್ಸಲ್ ಮಾಡ್ತಾರೆ. ಅವಳು 1 ತಿಂಗಳಾಯಿತು ಕೆಲಸ ಇಲ್ಲ, ಇನ್ನು ಸಮಯ ಬರ್ತಾಯಿತ್ತು, ಅದು ವೀಸಾನ ಕ್ಯಾನ್ಸಲ್ ಮಾಡಿ ಅವ್ರು ವಾಪಸ್ ಇಂಡಿಯಾಗೆ ಬರಬೇಕು. ನಮಗೂ ಏನು ಮಾಡಬೇಕು ಗೊತ್ತಿಲ್ಲ, ಪ್ರಾರ್ಥನೆ ಮಾಡ್ತಾಯಿದ್ದೇವೆ, ಆಶೀರ್ವಾದ ಮಾಡ್ತಾಯಿದ್ದೇವೆ. ಆಮೇಲೆ ನನಗೆ ನೆನಪಾಯಿತು, ಯಾರೋ ಒಬ್ಬರು ನನ್ನ ಪರಿಚಯದವ್ರು ಇದ್ದರೆ ಅವ್ರಿಗೆ ನಾನು ಕನೆಕ್ಟ್ ಮಾಡಿ ಕೊಟ್ಟುಬಿಟ್ಟೆ. ಅವಳು ಕನೆಕ್ಟ್ ಮಾಡಿ, ಯಾರೋ ಅವಳ ಪರಿಚಯದವ್ರಿಗೆ ಇವಳ ಒಂದು ರೆಸ್ಯೂಮೆ ಕಲಿಸಿ, ಮೊದಲಿಂದಕ್ಕಿಂತ ಇಷ್ಟೋ ಒಳ್ಳೆ ಕೆಲಸ ಸಿಕ್ಕಿ, ಒಳ್ಳೆ ಸಂಬಳ ಸಿಕ್ಕಿ, ನೆಮ್ಮದಿಯಿಂದ ಇರುವಂಗೆ ದೇವರ ಕೃಪೆ ಕೊಡು. ನಮಗೆ ಸಮಾಧಾನ ಏನಾಯ್ತು ಅಂದರೆ, ದೇವರೇ ನಾವು ಮನೆಗೆ ಕಾಲಿಟ್ಟೆವು, ನಾವು ನೀತಿವಂತರು, ನಾವು ಆಶೀರ್ವಾದ, ನಾವು ಹೋದ ಕಡೆಯೂ ಆಶೀರ್ವಾದ. ಹಲ್ಲೆಲೂಯಾ. ಪ್ರಿಯರೇ, ನಾವು ಹೇಗೆ ಇರಬೇಕೆಂದರೆ ಹರಿಯೋ ನೀರು ಥರ ಇರಬೇಕು. ಅದೇನು ಮಾಡುತ್ತೆ, ಎಲ್ಲೆಲ್ಲಿ ಹೋಗ್ತದೋ ಎಲ್ಲ ಹಸಿರಾಗುತ್ತೆ. ಈಗ ನಾವು ಟ್ರಾವೆಲ್ ಮಾಡಿದ್ದೇವಲ್ಲ, ಎಲ್ಲ ಕಡೆ ಹಸಿರು. ಯಾಕೆ? ಮಳೆಕಾಲ. ಅದೇ ನೀವು ಮೇ ಟೈಮ್ಗೆ ಹೋಗ್ರಿ, ಏಪ್ರಿಲ್ ಮೇಗೆ ಹೋಗ್ರಿ, ಎಲ್ಲ ಹಳದಿ ಕಾಣ್ತದೆ. ಅದು ಚಂದನ, ಹಸಿರು ಚಂದನ? ನಾವು ಆ ಕಡೆಯಿಂದ
ಶಿರ್ಗೊಪ್ಪಿ ಅದು ಯಾವುದೋ ಒಂದು ಎಂಥ ಒಂದು ಹಳ್ಳಿ ಕಡೆಯಿಂದ ಹೋಗಬೇಕಾದ್ರೆ ಒಂದು ದೊಡ್ಡ ಒಂದು ರಿವರಲ್ಲಿ ಹರಿತಾ ಇತ್ತು, ಎಲ್ಲ ಹಸಿರು. ಅಕ್ಷಯ್ಗೆ ನೋಡಿ ಇಷ್ಟು ಆಶ್ಚರ್ಯ, ಆಂಟಿ ಎಂಥ ಬ್ಯೂಟಿ ಇದೆ, ಎಂಥ ಬ್ಯೂಟಿ, ಎಲ್ಲ ಗ್ರೀನು, ಮೇಲೆ ಬೆಟ್ಟದಿಂದ ನೀರು ಹರಿತಾ ಇದೆ. ಅದು ನಾನು ಹೇಳಿದೆ ಅವನಿಗೆ, ಇದು ನೀತಿವಂತರ ಜೀವನವೋ, ಅಲ್ಲಿಂದ ನೀರು ಹರಿತಾ ಇದೆ, ನಾವು ಹಸಿರಾಗ್ಬಿಡ್ತವೆ. ನೀತಿವಂತರ ನೀವು? ಇವತ್ತು ಒಂದೇ ಪ್ರಶ್ನೆ ನಮಗೆಲ್ಲರಿಗೆ. ಒಂದು ವಚನ ನಾವು ಸ್ಟಾರ್ಟಿಂಗಲ್ಲಿ ಓದಿದ್ದೇವೆ, 2 ಕೊರಿಂಥ 5ನೇ ಅಧ್ಯಾಯ 21ನೇ ವಚನ. ನಾವು ಹೀಗೆ ಇದ್ದವ. 2 Corinthians chapter 5 and verse 21 ಏನು ಹೇಳುತ್ತೆ? ನಾವು ಫಸ್ಟ್ ಓದಿದ್ದು ಈ ವಾಕ್ಯ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ನಾವಿಲ್ಲಿ ಓದ್ತವೇನೆಂದರೆ, ಯೇಸು ಸ್ವಾಮಿ ನಿಮಗೋಸ್ಕರ ನನ್ಗೋಸ್ಕರ ಏನಾದ್ರಂತೆ? ಏನಾದರೂ ಪಾಪ ಆದರೂ. ಏನಕ್ಕೆ? ನಮ್ಮನ್ನು ನೀತಿವಂತರಾಗಿ ಮಾಡಲಿಕ್ಕೆ. ಏನಿಲ್ಲ, ಇದು ನಮ್ಮ ಸ್ವಾಮಿ ಮಾಡಿದ್ದು ಇಷ್ಟು ಈಸಿ ಇದೆ ಅಂದರೆ, ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪವನ್ನು ಕ್ಷಮಿಸು, ಅಷ್ಟೇ ಸಿಂಪಲ್. ಅದನ್ನು ನಾವು ಮಾಡಲ್ಲ. ಅದೇ ಏನದು ಸ್ಟೆಪ್ಸ್ಗೇನಂತಾರೆ, ಮೆಟ್ಲನು ಮೊಣಕಾಲ ಮೇಲೆ ಹತ್ಕೊಂಡು ಹೋಗ್ರಿ, ಇಲ್ಲಿ ಚುಚ್ಚ್ರಿ, ಅಲ್ಲಿ ಚುಚ್ಚ್ರಿ, ಇಷ್ಟು ಹಣ ಕೊಡ್ರಿ, ಅಷ್ಟು ಹಣ ಕೊಡ್ರಿ, ದೇಹ ದಂಡನೆ ಮಾಡಿರಿ, ಉಪವಾಸ ಮಾಡಿರಿ, 3 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿರಿ. ಅದನ್ನು ಮಾಡ್ತೇವಲ್ಲ. ಇದು ಇಷ್ಟು ಸಿಂಪಲ್ ಇದೆ. ಯೇಸುವೆ ನನ್ನ ಹೃದಯದಲ್ಲಿ ಬಾ, ನನ್ನನ್ನು ಇವತ್ತು ನನ್ನ ಪಾಪದಿಂದ ಕ್ಷಮಿಸು. ಅಷ್ಟು ಹೇಳಿದರೆ ನಮ್ಮ ಪಾಪವನ್ನು ಸ್ವಾಮಿ ಕ್ಷಮಿಸಿ ಬಿಟ್ಟು ಒಂದು ಚಾಪ ಹಾಕ್ತಾರೆ, ನೀನು ನೀತಿವಂತ, ನೀನು ನೀತಿವಂತಳು. ಇವತ್ತು ನಾವು ಅದು ಚಿಕ್ಕ ಪ್ರಾರ್ಥನೆ ನಾವು ಮಾಡಿದರೆ ಪ್ರಿಯರೇ, ಎಲ್ಲ ಕಡೆಯಿಂದ ಎಂಥದೇ ದಿನಮಾನ ಬರಲಿ, ಒಳ್ಳೆ ದಿನಮಾನ ಬರುವುದೇ ಇಲ್ಲ. ಇನ್ನು ಕೆಟ್ಟ ದಿನನೇ ಬರ್ತಾ ಹೊರತು ಒಳ್ಳೆ ದಿನ ಬರುವುದಿಲ್ಲ, ಅದು ಲೋಕದವ್ರಿಗೆ. ಆದರೆ ನಿನಗೆ ನನಗೆ ಶುಭ ಸಮಾಚಾರ ಏನೆಂದರೆ, ನಾನು ನೀತಿವಂತರಾದ ಕಾರಣ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. 2ನೇದಾಗಿ ದೇವರು ಏನು ಮಾಡ್ತಾರೆ? ನಮ್ಮ ಎಲ್ಲ ಕಷ್ಟದಿಂದ, ಶೋಧನೆಯಿಂದ ಬಿಡುಗಡೆ ಮಾಡ್ತಾರೆ. 3ನೇದಾಗಿ ದೇವರ ದಯೆ ನಮಗೆ ದೊರಕುತ್ತೆ. 4ನೇದಾಗಿ ದೇವರು ನಮ್ಮ ಸಂಗಡ ಇರ್ತಾರೆ, ಎಲ್ಲ ಅಗತ್ಯತೆಗಳನ್ನು ಪೂರೈಸ್ತಾರೆ. 5ನೇದಾಗಿ ಬಹಳ ಪ್ರಾಮುಖ್ಯ ಅಂದರೆ ನಮ್ಮ ಮೇಲೆ ಛಾಪ ಹಾಕ್ತಾರೆ. ಹಾಲೆಲೂಯ.